ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ನೀವೇನಾದರೂ ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಅಕಸ್ಮಾತ್ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ರ್ಯಾಂಡಮ್ ಆಗಿ ಶೂಟ್ ಮಾಡಿರೋಂಥದ್ದು ಡೇ ಇನ್ ಮೈ ಲೈಫ್ ಆಗಿರುತ್ತೆ. ನಮ್ಮ ಮನೆಗೆ ಬಂದು ನಾನು ಆಲ್ಮೋಸ್ಟ್ ಒಂದು 8-9 ದಿನ ಆಯಿತು ಅನಿಸುತ್ತೆ. ದೀಪಾವಳಿ ಹಬ್ಬಕ್ಕೆ ಬಂದಿದ್ದು ನಾನು ಇಲ್ಲಿಗೆ, ಮತ್ತೆ ವಾಪಸ್ ಇನ್ನೊಂದು ಮನೆಗೆ ಹೋಗಿರಲಿಲ್ಲ. ಇವತ್ತು ಆ್ಯಕ್ಚುಲಿ ಹೋಗಬೇಕು, ಬಿಕಾಸ್ ಕೆಲಸ ಇದೆ ನನಗೆ. ಇಷ್ಟು ದಿವಸ ನಾನು ಏನೂ ಕೆಲಸ ಮಾಡಿದೆ, ಆರಾಮಾಗಿ ಮನೇಲಿದ್ದೆ ಒಂದು 7 ಡೇಸ್ ಅಂತ ಅನಿಸುತ್ತೆ. ಆ್ಯಂಡ್ ಎದ್ದು ಬಂದು ನೋಡೋ ಅಷ್ಟರಲ್ಲಿ ನಾನು ಕುಳ್ಳಿದ್ದಾಳೆ ಇವತ್ತಾ, ಎಲ್ಲ ಕ್ರೀಮ್ನೆಲ್ಲ ಕಚ್ಚಿಡೋದು ನಂಗೆ ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ಅದನ್ನು ತಿಂದು ಏನಾದರೂ ಪಾಯ್ಸನ್ ಆದರೆ ಏನು ಮಾಡೋದು? ನಾನು ಹೊರಗಡೆ ಇಟ್ಟಿರಲಿಲ್ಲ, ಬ್ಯಾಗ್ ಒಳಗಡೆ ಇಟ್ಟಿದ್ದೆ. ಬ್ಯಾಗಿಂತಲೇ ತೆಗೆದಿದ್ದಾಳೆ. ಅವಳಿಗೆ ಕಚ್ಚೋ ಅಭ್ಯಾಸ ಆಯಿತಾ. ಆ್ಯಕ್ಚುಲಿ ಮರಿಗಳಿಗೆಲ್ಲ ಹಾಗೆ 1 ವರ್ಷವರೆಗೂ ಅವ್ರಿಗೆ ಅಲ್ಲೂ ಕಡಿತಿರುತ್ತಂತೆ. ಸೊ ಹಾಗಾಗಿ ಏನು ಸಿಕ್ಕಿದ್ರು ಕಚ್ಚೋದು ಹಾಗೆ ಮಾಡ್ತಿರ್ತಾರೆ. ನಾನು ಪಟ್ ಅಂತ ಬಾಯಿ ಮೇಲೆ ಕೊಟ್ಟಿದ್ದೀನಿ, ಬಿಕಾಸ್ ಅದು ಕೆಟ್ಟ ಅಭ್ಯಾಸ. ನನ್ನ ಹಳೆ ತಮ್ಮ ಒಬ್ಬ ಇದ್ದ, ಅವನು ವಯರ್ ಕಚ್ಚಿ ಸತ್ತೋಗ್ಬಿಟ್ಟಿದ್ದು. ಅದಕ್ಕೆ ನಮಗೆ ಭಯ. ಸೊ ಆದಷ್ಟು ಅವನಿಗೆ ಕಚ್ಚಬಾರ್ದು ಅನ್ನೋ ಥರ ನೋಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ನಾನು ಫ್ರೆಶ್ ಅಪ್ ಆಗಿ ಬಂದು ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ. ಅಮ್ಮಂಗೆ ದಿನ ಕೆಲಸ ಇರುತ್ತೆ, ಸಂಡೇ ಸಮ್ಟೈಮ್ಸ್ ರಜಾ ಇರುತ್ತೆ, ಹಬ್ಬದ ದಿನವೂ ಕೆಲಸ ಇರುತ್ತೆ ಅಮ್ಮಂಗೆ. ಸೊ ಅದು ಮಿಸ್ ಮಾಡೋಂಗೇ ಇಲ್ಲ. ಆ್ಯಂಡ್ ನಮ್ಮ ಅಡುಗೆ ಮನೆ ಗತಿ ಈ ಥರ ಇತ್ತು. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ, ಬಿಕಾಸ್ ಅಮ್ಮ ನೈಟ್ ನಾನೇ ಮಾಡ್ತೀನಿ ಅಂದರು. ಇರಲಿ ಬಿಡಮ್ಮ, ನಾನೇ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ನಾನೇ ಎದ್ದು ಎಲ್ಲ ನೀಟಾಗಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಲ್ಲ ಕ್ಲೀನ್ ಮಾಡಿಕೊಂಡೆ. ಬೆಡ್ಡಿಗೆಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಸ್ಪ್ರೆಡ್ ಮಾಡಿದ್ದು ಆಯಿತು. ಆ್ಯಂಡ್ ನೆಕ್ಸ್ಟು ನಮ್ಮ ಅಪ್ಪ ಬಂದಿದ್ದರು. ಆ್ಯಕ್ಚುಲಿ ನಮ್ಮ ಲಕ್ಸಿಗೆ ಆಲ್ಮೋಸ್ಟ್ ಒಂದು 15 ಡೇಸ್ ಆಯಿತು, ಹುಷಾರಿಲ್ಲ ಅವನಿಗೆ. ಒಂದು 3 to 4 ಬಾಟಲ್ ಗ್ಲೂಕೋಸ್ ಹಾಕ್ತಿದ್ದೀವಿ, ಆದರೂ ಕಡಿಮೆ ಆಗಿಲ್ಲ. ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಿಟ್ಟು ನಾನು ಆಲ್ಮೋಸ್ಟ್ ಒಂದು 5,000 ಖರ್ಚು ಮಾಡಿದ್ದೀನಿ, ಬಟ್ ಅವ್ನು ರಿಕವರೇ ಆಗಿಲ್ಲ. ಅದಕ್ಕೆ ಮೊನ್ನೆಲ್ಲ ನಮ್ಮ ಅಪ್ಪಂಗೆ ಹೇಳಿದೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು, ಅಲ್ಲೇ ಚೆನ್ನಾಗಿ ನೋಡ್ತಾರೆ ಅಂತ. ಆ್ಯಕ್ಚುಲಿ ನಾವು ಅಲ್ಲಿಗೆ ಹೋಗೋದು, ಬಟ್ ಮಿಸ್ ಆಗಿ ನಮ್ಮಮ್ಮ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಪ್ರೈವೇಟಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಅವ್ನು ರಿಕವರೇ ಆಗಿಲ್ಲ, ಅದೇ ಬೇಜಾರಾಗಿದ್ದು. ದುಡ್ಡು ಖರ್ಚಾಗೋದು ಪ್ರಾಬ್ಲಮ್ ಅಲ್ಲ, ಅಟ್ಲೀಸ್ಟ್ ರಿಕವರ್ ಆಗೋದು ತುಂಬ ಇಂಪಾರ್ಟೆಂಟು. ಅಷ್ಟು ದುಡ್ಡು ಖರ್ಚು ಮಾಡಿ ಮಗು ರಿಕವರ್ ಆಗಿಲ್ಲ ಅಂದರೆ ಪ್ರಯೋಜನ ಇಲ್ವಲ್ಲ. ಅದಕ್ಕೆ ಏನು ಮಾಡಿದ್ವಿ, ಗೌರ್ಮೆಂಟಿಗೆ ಹೋಗಿದ್ದು. ನೋಡಿ, ಬರೀ ಕಚ್ಚೋದು. ಇವಳ್ದು ಇದೇ ಆಯ್ತು ಯಾವಾಗ್ಲೂ. ಇವತ್ತು ಈ ಮನೆ ಕರ್ಕೊಬರ್ಬೇಕು ಅಂತ ಇದ್ದೆ, ಬಟ್ ನಮ್ಮಪ್ಪ ಬೇಡಮ್ಮ, ಸುಮ್ಮನೆ ಯಾಕೆ ಹಿಂಸೆ ಪಡುತ್ತೆ ಅದು ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದೆ. ಸಖತ್ತು ಕ್ಯೂಟು ಗೊತ್ತಾ ಇವಳು. ಯಪ್ಪ, ಎಷ್ಟು ಮುದ್ದಾಡಬೇಕು ಅಂತ ಅನಿಸುತ್ತೆ ಅಂದರೆ, ಏನಾದರೂ ಬೇಜಾರಾದಾಗ ಸಾಕು ಇವಳು ಮುಖ ನೋಡ್ಬಿಟ್ರೆ ಎಲ್ಲ ಮರ್ತೋಗುತ್ತೆ. ಎಷ್ಟು ಕ್ಯೂಟಾಗಿದ್ದಾಳೆ ನೋಡಿ. ಆ್ಯಂಡ್ ನಾನು ಅಲ್ಲಿಂದ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಮ್ಮನೆ ಕಡೆ ಬಂದಿದ್ದಾಯಿತು, ಅಂದರೆ ಈ ಕಡೆ. ಏನು ಗೊತ್ತಾ, ಆ್ಯಕ್ಚುಲಿ ಮೊನ್ನೆ ಟೆಂಪಲಿಗೆ ಹೋಗಿದ್ದೆ ಆಯಿತಾ. ನಾನು ಯಾಕಿಷ್ಟು ಕಪ್ಪಾಗಿದ್ದೀನಿ ಅಂತ ನೋಡ್ತಿದ್ರೆ ಟ್ಯಾನ್ ಆಗಿದ್ದೀನಿ. ನಂಗೆ ಅದು ಗೊತ್ತೇ ಆಗಿರಲಿಲ್ಲ. ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ, ಫುಲ್ ಬಿಸಿಲಲ್ಲಿ ಇತ್ತಲ್ಲ, ಹಾಗಾಗಿ ಟ್ಯಾನ್ ಆಗಿಬಿಟ್ಟಿದ್ದೀನಿ. ನನಗದು ಅಂದಾಜೇ ಇರಲಿಲ್ಲ. ನಾನು ಯಾಕೆ ಸಡನ್ನಾಗಿ ಟ್ಯಾನ್ ಆದೆ ಅಂತ ನೆನಪೇ ಇರಲಿಲ್ಲ ನನಗೆ. ಆಮೇಲೆ ನೆನಪಾಯ್ತು, ಓಕೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವಾ, ಹಾಗಾಗಿ ಟ್ಯಾನ್ ಆಗಿದ್ದೀನಿ ಅಂದ್ಬಿಟ್ಟು. ಆ್ಯಂಡ್ ಈ ಮನೆಗೆ ಬಂದು ಮನೆ ಕ್ಲೀನ್ ಮಾಡೋಷ್ಟು ನಂಗೆ 2.5 ಅವರ್ ಟೈಮ್ ತೊಗೊಳ್ತು ಮನೆ ಕ್ಲೀನ್ ಮಾಡೋದಕ್ಕೆ. ಬಂದು ಬಟ್ಟೆ ಎಲ್ಲ ಮಡ್ಚಿಟ್ಟಿರಲಿಲ್ಲ. ಮೊನ್ನೆ ನಾನು ಒಗ್ದಾಕಿದ್ದೆಲ್ಲ ಹಾಗೆ ಇತ್ತು. ಆಲ್ಮೋಸ್ಟ್ ಒಂದು ವಾರದಿಂದ ಬಟ್ಟೆ ಮಡ್ಚಿರಲಿಲ್ಲ, 2 ಸತಿ ವಾಶ್ ಮಾಡಿರೋದು ಹಾಗೆ ಇತ್ತು. ಸೊ ಅದನ್ನೆಲ್ಲ ನೀಟಾಗಿ ಮಡ್ಚಿಟ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡೆ. ಅಷ್ಟೊಂದೇನು ಗಲೀಜಿರಲಿಲ್ಲ, ಬಿಕಾಸ್ ಅಪ್ಪ ಆಲ್ರೆಡಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟಿದ್ರು. ಅಪ್ಪ ಹಾಗೇನೆ ಪಾತ್ರೆ ಒಂದು ತೊಳಿತಾರೆ ಕ್ಲೀನಾಗಿ, ಅದೆಲ್ಲ ತೊಳಿತಾರೆ, ಜೋಡಿಸಲ್ಲ ಅಷ್ಟೇ. ತೊಳೆದ್ಬಿಟ್ಟು ಶೆಲ್ಫ್ ಮೇಲೆ ಇಟ್ಬಿಡ್ತಾರೆ, ಜೋಡ್ಸೋಕ್ಕೆಲ್ಲ ಹೋಗೋದಿಲ್ಲ. ಆ್ಯಂಡ್ ನಾನು ಬಂದು ಅದೇ ಎಲ್ಲ ಕೆಲಸನೂ ನೀಟಾಗಿ ಮಾಡಿಕೊಂಡೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಆಯಿತಾ, ಸುಸ್ತಾಗುತ್ತೆ. ಬಟ್ ಸ್ವಲ್ಪ ಹೊತ್ತು ಕುತ್ಕೊಂಡ್ರು ಬ್ರೇಕ್ ತೊಗೊಂಡ್ಬಿಟ್ರೆ ಮತ್ತು ಹಂಗೇ ಕುತ್ಕೊಂಡ್ಬಿಡ್ತೀವಿ, ಕೆಲಸ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದೇ ಶಾಟಲ್ಲಿ ಎಲ್ಲ ಕೆಲಸನೂ ಮುಗಿಸ್ಬಿಡ್ಬೇಕು. ನಾನು ಲಾಸ್ಟ್ ವ್ಲಾಗಲ್ಲೂ ಅದನ್ನೇ ಹೇಳಿದ್ದು. ಅದಕ್ಕೆ ನಾನು ಕಷ್ಟನೋ ಸುಖನೋ ಅಂದ್ಬಿಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬಿಕಾಸ್ ಇವತ್ತಿದ ಕಾರ್ತಿಕ್ ಮಾಸ ಶುರುವಾಗಿದೆ ಅಲ್ವಾ, ಸೊ ಪೂಜೆ ಮಾಡಬೇಕಿತ್ತು, ಸೋಮವಾರ ಬೇರೆ ಇವತ್ತು. ಹಾಗಾಗಿ ಸ್ಕಿಪ್ ಮಾಡಿದೆ. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆ ಅಂತ ಕೂತ್ಕೊಂಡೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ಪೂಜೆ ಮಾಡಿದ್ದಕ್ಕೆ.
2 ದೀಪ ಹಚ್ಚಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಅಮ್ಮನೇ ಹೇಳಿ ಕಳಿಸಿದ್ದು ಹೊರಗಡೆ ದೀಪ ಹಚ್ಚೋದನ್ನು ಮರಿಬೇಡ ಅಂತ ಅಂದ್ಬಿಟ್ಟು. ಸೊ ದೀಪನೂ ಹಚ್ಚಿದಾಯಿತು ಹೊರಗಡೆ. ನಮ್ಮ ತಾಯಣಿಗೂ ಇದು ಯಾವ ಥರ ರಂಗೋಲಿ ಅಂತ ನನಗೆ ಗೊತ್ತಿಲ್ಲ. ಬಟ್ ಏನಾದರೂ ಹೊಸದಾಗಿ ಬಿಡಿಸೋಣ, ಯಾವಾಗಲೂ ಒಂದೇ ಥರ ಬಿಡಿಸ್ತೀನಿ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ರೆ ಈ ಥರ ಬಂತು. ಬಟ್ ಅದು ಹೇಗೆ ಕಾಣ್ತಿದೆ ಅಂತ ನನಗಂತೂ ಗೊತ್ತಿಲ್ಲ, ನೀವೇ ಹೇಳಬೇಕು ಹೇಗೆ ಕಾಣ್ತಿದೆ ಅಂತ ಅಂದ್ಬಿಟ್ಟು. ಸಿಕ್ಕಾಬಡೆ ಖುಷಿ ಆಗ್ತಿದೆ. ಆಫ್ಟರ್ 5-6 ಡೇಸ್ ನಾನು ಪೂಜೆ ಮಾಡ್ತಿರೋದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಯಿತು ಇವತ್ತು. ಪೂಜೆ ಮಾಡಿದ್ರೆ ವೈಬೇ ಬೇರೆ ಕಣ್ರಿ, ಒಂಥರ ಅನುಭವ. ಅದು ತುಂಬ ಚೆನ್ನಾಗಿರುತ್ತೆ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸಿಕ್ಕಾಬಡೆ ಖುಷಿ ಆಗ್ತಿರತ್ತೆ. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಬ್ಲೋ ಡ್ರೈ ಮಾಡಿಕೊಂಡೆ ಹೇರ್ನೆಲ್ಲ. ಬಿಕಾಸ್ ನನಗೆ ತಲೆನೋವು ಬಂದುಬಿಡುತ್ತೆ ಅಲ್ವಾ, ಹಾಗಾಗಿ ಸೀರಮ್ ಎಲ್ಲ ಅಪ್ಲೈ ಮಾಡಿಕೊಂಡೆ. ಆ್ಯಂಡ್ ನಾನು ಹೊರಗಡೆ ಹೋಗಬೇಕಿತ್ತು, ಬಿಕಾಸ್ ನಾನು ಏನೋ ತರಬೇಕಿತ್ತು ಅಂದ್ಬಿಟ್ಟು ಹೊರಗಡೆ ಹೊಟ್ಟಿದ್ದಾಯಿತು. ರೆಡಿ ಆಗಿಬಿಟ್ಟು ಹೋಗಿದ್ದು ನಾನು ಝುಡಿಯೋಗೆ ಸ್ವಲ್ಪ ಬಟ್ಟೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು. ಬಿಕಾಸ್ ನನಗೆ ಗೊತ್ತಿರೋ ಅಕ್ಕ ಮತ್ತು ಅವ್ರ ಮಕ್ಕಳಿದ್ದಾರೆ. ಸೊ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಅಂದರೆ ವೆಕೇಷನ್ ಟೈಪ್ ಹೋಗ್ತಾ ಇದ್ದೀನಿ. ಅಂದರೆ ವೆಕೇಷನ್ ಅಂದರೆ ನನಗದು ವೆಕೇಷನ್ ಥರನೇ, ಅಂದರೆ ಬೇರೆ ಊರಿಗೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಬಟ್ಟೆಗಳು ತೊಗೊಂಡ್ಬರ್ಬೇಕು ಅಂತ ಅಂದ್ಬಿಟ್ಟು ನನಗೆ ಮಾತ್ರ ಇದೊಂದು ಬ್ರೌನ್ ಕಲರ್ ಫ್ರಾಕ್ ನೋಡಿದೆ, ಸಿಕ್ಕಾಬಡೆ ಇಷ್ಟ ಆಯಿತು ನನಗೆ. ಸೊ ಅದನ್ನು ಪಿಕ್ ಮಾಡಿದೆ. ಮಿಕ್ಕಿದೆಲ್ಲ ಅಕ್ಕ ಅಣ್ಣಂಗೆ ಮತ್ತು ಅವ್ರ ಮಕ್ಕಳಿಗೆ ನಾನು ತೊಗೊಂಡು ಬಂದಿದ್ದಾಯಿತು. ಈ ಫ್ರಾಕ್ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಸಖತ್ ಇಷ್ಟ ಆಯಿತು. ಇದು ಸ್ವಲ್ಪ ಟೈಟ್ ಅಂತ ಅನ್ನಿಸ್ತು, ಅದಕ್ಕೆ ನಾನು 1 ಸೈಜ್ ದೊಡ್ಡ ತೊಗೊಂಡೆ. ಯಾಕಂದರೆ ಕಾಟನ್ ಅಲ್ವಾ, ಶ್ರಿಂಕ್ ಆದಮೇಲೆ ಸ್ವಲ್ಪ ನನ್ನ ಸೈಜಿಗೆ ಫಿಟ್ ಆಗುತ್ತೆ ಅಂದ್ಬಿಟ್ಟು ಕಿಡ್ ಸೆಕ್ಷನಲ್ಲಿ ಬಟ್ಟೆ ತೊಗೊಂಡೆ. ಸ್ವಲ್ಪ ಕನ್ಫ್ಯೂಸಿಂಗ್ ಇತ್ತು, ಕರೆಕ್ಟಾಗಿ ಫಿಟ್ ಆಗುತ್ತೆ ಕೆಲಸ ಮಾಡಿ. ನಾನು ಅವ್ರನ್ನ ನೋಡಿ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಯಿತು. ನಾನು ಮತ್ತೆ ಅವ್ರನ್ನ ನೋಡೋಕ್ಕಾಗಿರಲಿಲ್ಲ. ಇವಾಗ ಹೇಗಿದ್ದಾರೆ ಅಂತ ಗೊತ್ತಿಲ್ಲ. ಅಂದಾಜ್ ಮೇಲೆ ತೊಗೊಂಡಿದ್ದೀನಿ ಬಟ್ಟೆಗಳನ್ನ. ಆ್ಯಂಡ್ ಇಡೀ ಮಾಲ್ ಖಾಲಿ ಆಯಿತಾ, ಮಂಡೇ ಅಲ್ವಾ, ಹಾಗಾಗಿ ನಾನು ಆರಾಮಾಗಿ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದು ಆಯಿತು. ಬರ್ತಾ ನಮ್ಮ ಮನೆ ಹತ್ರ ಪಾನಿಪುರಿ ತಿನ್ಕೊಂಡು ಆ್ಯಂಡ್ ನನಗೆ ಬೇಕಾಗಿರೋಂಥ ಫ್ರೂಟ್ಸ್ ಎಲ್ಲ ತೊಗೊಂಡ್ಬಂದೆ. ಬಿಕಾಸ್ ಒಂಥರ ಕ್ರೇವ್ ಆಗ್ತಿತ್ತು ತಿನ್ನಬೇಕು ಅಂತ ಅಂದ್ಬಿಟ್ಟು. ಸೊ ಅದನ್ನು ತೊಗೊಂಡು ಬಂದೆ. ಅದಾದಮೇಲೆ ಊಟ ಮುಗಿಸ್ಕೊಂಡು ನಾನು ಸ್ವಲ್ಪ ಸ್ಕಿನ್ ಕೇರ್ನ ಮಾಡ್ಕೊಂಡೆ. ಯಾಕಂದರೆ ನನ್ನ ಸ್ಕಿನ್ ಇವಾಗ ಬರ್ನ್ ಆಗಿರೋದ್ರಿಂದ ಕ್ರೀಮ್ ಅಪ್ಲೈ ಮಾಡಬೇಕಿತ್ತು ಅಂದ್ಬಿಟ್ಟು ಅಪ್ಲೈ ಮಾಡಿದ ತಕ್ಷಣ ಹೆಂಗೆ ಉರಿತಿತ್ತು ಅಂದರೆ ಯಪ್ಪ ಅಂತ ಅನ್ನಿಸ್ತು. ಬಿಕಾಸ್ ಅದು ಸ್ವಲ್ಪ ಬರ್ನ್ ಆಗಿಬಿಟ್ಟಿದೆ ಆಯಿತಾ, ಹಾಗಾಗಿ ಆ ಥರ ಉರಿಯುತ್ತೆ. ನೋ ಪ್ರಾಬ್ಲಮ್, ಅದ್ರ ಬಗ್ಗೆ ಅಷ್ಟೊಂದೇನು ಗಮನ ಕೊಡೋದು ಬೇಡ, ಯಾಕಂದರೆ ಅದು ರಿಕವರ್ ಆಗುತ್ತೆ, ನಥಿಂಗ್ ಟು ವರಿ. ಆ್ಯಂಡ್ ನನಗೆ ಎಷ್ಟೋ ದಿವಸ ಆದಮೇಲೆ ಇವತ್ತು ಭಗವದ್ಗೀತೆ ಓದ್ತಾ ಇದ್ದೀನಿ. ಬಿಕಾಸ್ ತುಂಬ ದಿನಗಳೇ ಆಗ್ಬಿಟ್ಟಿತ್ತು ಓದಿರಲಿಲ್ಲ. ಅದಕ್ಕೆ ಸ್ವಲ್ಪ ಆಚೆ ಈಚೆ ಆಗ್ತಾನೆ ಇತ್ತು. ಅದಕ್ಕೆ ಇವತ್ತು ಹೆಂಗಾದರೂ ಮಾಡಿ ಗಟ್ಟಿ ಮನ್ಸು ಮಾಡಿ ಕೂತ್ಕೊಂಡು ಓದಲೇಬೇಕು ಅಂತ ಡಿಸೈಡ್ ಮಾಡಿ 5 to 6 ಪೇಜಸ್ ಓದಿದ್ದೀನಿ ಇವತ್ತು. 5 to 6 ಪೇಜಸ್, ಮೇ ಬಿ ನಾಳೆ ಒಂದು 10 ಪೇಜಸ್ ಓದ್ತೀನಿ. ನಾನು ಸ್ಟಾರ್ಟಿಂಗಲ್ಲಿ ಹಿಂಗೆ ಇದ್ದಿದ್ದು, ಫಸ್ಟ್ 2 ಪೇಜಸ್, ಅಲ್ಲಿಂದ 40 ಪೇಜಸ್ಸಿಗೆ ಬಂದೆ ನಾನು ಎವ್ರಿ ಸಿಂಗಲ್ ಡೇ, ಆ ಥರ ಇತ್ತು. ಸೊ ಇವತ್ತು 6 ಪೇಜಸ್ ಓದಿದ್ದೀನಿ. ಮೇ ಬಿ ನಾಳೆ ನಾನು 10 ಪೇಜಸ್ ಓದಬಹುದು ಅನ್ನೋ ಭರವಸೆ ನನಗೆ. ಆ್ಯಂಡ್ ಓದ್ಬಿಟ್ಟು ಮುಗಿಸ್ದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ರ್ಯಾಂಡಮಾಗಿ ಶೂಟ್ ಮಾಡೋದು, ಎರಡೂ ಮನೇಲಿ ಇದ್ದಿದ್ದರಿಂದ ಸೊ ಓಕೆ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋನ ಶೂಟ್ ಮಾಡೋದಾಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಡುಗೆ ಮನೆಯಿಂದ ರೂಮಿಗೆ ಬರ್ತಾ ನಮ್ಮ ದೇವ್ರ ಮನೆ ತುಂಬ ಚೆಂದ ಕಾಣ್ತಿತ್ತು ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ. ಮಧ್ಯೆ ದೀಪ ಆರೋಗಿದೆ, ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗ್ತೀರಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಓಕೆ ಬಾಯ್.